ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸೂರ್ಯಪ್ರಸಾದ್ ಮಾತಾಡ್ತಾ ಇರೋದು. ಸಿದ್ದೇಶ್ವರ ಗುಡಿ ಕಟ್ಟದ ಬಳಗದ ವತಿಯಿಂದ ಇವತ್ತಿನ ದಿವಸ ನಾವು ಒಂದು ಕೂಡಲ ಸಂಗಮ ಹಾಗೂ ಮಾಕುಟ ಶಿವ ಮಂದಿರ ಹಲವಾರು ತೀರ್ಥಕ್ಷೇತ್ರ ಯಲೂರು ಆಂಜನೇಯ ಸ್ವಾಮಿಯ ಒಂದು ಪುಣ್ಯಕ್ಷೇತ್ರಗಳಿಗೆ ನಾವು ಇವತ್ತಿನ ದಿವಸ ಭೇಟಿ ಕೊಟ್ಟಿದ್ದೆವು. ವಿಶೇಷವಾಗಿ ಇವತ್ತಿನ ನಮ್ಮ ಒಂದು ಯಾತ್ರೆಯಲ್ಲಿ ನಮ್ಮೆಲ್ಲರ ಒಂದು ಕಣ್ಮನ ಸೆಳೆದಿರ್ತಕ್ಕಂಥ ಒಂದು ಸ್ಥಳ ಅಂತಂದರೆ ಕೂಡಲ ಸಂಗಮದಲ್ಲಿರ್ತಕ್ಕಂತಹ ಒಂದು ಪವಿತ್ರವಿರ್ತಕ್ಕಂಥ ಒಂದು ಶರಣ ಬಸವ ಕಲಾಕೃತಿಗಳ ಒಂದು ಎಲ್ಲ ಒಂದು ಶರಣರ ಕಲಾಕೃತಿಗಳು ಇರ್ತಕ್ಕಂತಹ ಒಂದು ಕೂಡಲ ಸಂಗಮದ ಒಂದು ಅನುಭವ ಮಂಟಪ ಇಲ್ಲಿ ಒಂದು ದೃಶ್ಯ ಇದೆ. ತಾವೆಲ್ಲರೂ ಕೂಡ ಮೊದಲು ನೋಡಿಕೊಂಡು ಬನ್ನಿ. ಆಮೇಲೆ ನಮ್ಮ ಗುಡಿಕಟ್ಟಿ ಅಧ್ಯಕ್ಷರಾಗಿರ್ತಕ್ಕಂಥ ಉಮೇಶ್ ಮುಸ್ರೀಸರು ಅದ್ರ ಬಗ್ಗೆ ಒಂದೆರಡು ವಿಶ್ಲೇಷಣೆಯನ್ನು ಮಾಡ್ತಾರೆ ಸ್ನೇಹಿತರೆ. ಮೊದಲಿಗೆ ಒಂದು ನಿಮಿಷ ತಾವೆಲ್ಲ ನೋಡಿ, ಇದು ಕೂಡಲ ಸಂಗಮದಲ್ಲಿ ಇರತಕ್ಕಂಥ ಒಂದು ಶರಣ ಬಸವ ಕಲಾಕೃತಿ ಸಭಾಭವನ. ತುಂಬ ಅದ್ಭುತವಾಗಿ ಒಂದು ನಯನ ಮನೋಹರವಾಗಿರ್ತಕ್ಕಂತಹ ಎಲ್ಲ ಒಂದು ಶರಣರ ಮತ್ತು ಎಲ್ಲ ಒಂದು 12ನೇ ಶತಮಾನದ ಸಮಸ್ತ ಇಲ್ಲಿ ನೋಡಿ ಅನುಭವ ಮಂಟಪದ ಅಧ್ಯಕ್ಷರಾಗಿರ್ತಕ್ಕಂತಹ ಅಲ್ಲಮ್ಮ ಪ್ರಭುಗಳು ಒಂದು ಮೂರ್ತಿ. ಕೆಳಗಡೆ ಇಲ್ಲಿ ಬರ್ತಾ ಇದೆ. ಕೆಳಗಡೆ ಇವೆಲ್ಲ ಒಂದು ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅನ್ನುವಂತಹ ಶತಸ್ಥಲ ಪರಿಕಲ್ಪನೆಯನ್ನು ಮೂಡಿಸ್ತಕ್ಕಂಥ ಒಂದು ನೋಡಿ ಅನುಭವ ಮಂಟಪದ ಜಗಜ್ಯೋತಿ ಬಸವೇಶ್ವರವರು ಹಾಗೂ ಅಕ್ಕ ಮಹಾದೇವಿಯವರು ಒಂದು ಸ್ಟ್ಯಾಚು ತುಂಬ ಸುಂದರವಾಗಿರ್ತಕ್ಕಂಥ ಏನೋ ನಿಜವಾಗ್ಲೂ ಇಲ್ಲಿ ನಿಂತಿದ್ದಾರೆ ಏನೋ ಅನ್ನುವಂಥ ಒಂದು ಪರಿಕಲ್ಪನೆ. ಈಗ ಅಧ್ಯಕ್ಷರಾಗಿರ್ತಕ್ಕಂಥ ಉಮೇಶ್ ಮುಸಲ್ಗಿ ಸರ್ ಒಂದೆರಡು ತಮ್ಮ ಅನಿಸಿಕೆಗಳು ಹಂಚ್ಕೋತಾ ಇದ್ದಾರೆ. ಎಲ್ಲರೂ ಕೂಡ ಕೇಳಿ. ಸರ್, ಈ ಒಂದು ಅನುಭವ ಮಂಟಪದ ಬಗ್ಗೆ ತಮ್ಮ ಒಂದೆರಡು ಅನಿಸಿಕೆಗಳು. ಎಲ್ಲರಿಗೂ ಶರಣಾರ್ಥಿಗಳು. ಕೂಡಲ ಸಂಗಮದ ಈ 1ನೇ ತಾರೀಕು ಫೆಬ್ರವರಿ 2026 ನಾವು ಭೇಟಿ ಕೊಟ್ಟಿದ್ದು. ಇವತ್ತಿನ ಈ ಕೂಡಲ ಸಂಗಮದಲ್ಲಿರುವ ಅನುಭವ ಮಂಟಪದ ಒಂದು ಪರಿಕಲ್ಪನೆಯ ಚಿತ್ರಣವನ್ನು ಮೂಡಿಸಿಕೊಟ್ಟಂಥ ಕರ್ನಾಟಕ ಸರ್ಕಾರಕ್ಕೆ ತುಂಬ ಧನ್ಯವಾದಗಳನ್ನ ಹೇಳುತ್ತಾ, ಈ ಪರಿಕಲ್ಪನೆಯ ಕೆಲವೊಂದಿಷ್ಟು ತುಣುಕುಗಳನ್ನು ನಿಮ್ಮ ಎದುರಿಗೆ ನಾನು ಇಡ್ತಾ ಇದ್ದೇನೆ. ಈ ಮುಖ್ಯವಾಗಿ ಇಲ್ಲಿ ನಮಗೆ ಚಿತ್ರವನ್ನು ಕಟ್ಟಿಕೊಟ್ಟಂತಹ ಎಲ್ಲ ಕಲಾವಿದರಿಗೂ ಧನ್ಯವಾದಗಳು. ಈ ಅನುಭವ ಮಂಟಪದಲ್ಲಿ ತಾವು ಕಾಣ್ತಾ ಇರುವ ಹಾಗೆ ಇಲ್ಲಿ 770 ಅಮರಗಣಗಳ ಆದಿಯಾಗಿ ಜಾತಿ ಭೇದ ಮತ ಕುಲ ಎಲ್ಲವನ್ನ ಮೀರಿ ಇರುವಂಥ ಎಲ್ಲ ಶರಣರನ್ನ ಇಲ್ಲಿ ಈ ಅನುಭವ ಮಂಟಪದಲ್ಲಿ ತಾವು ಕಾಣಬಹುದು. ಎರಡನೇದಾಗಿ ಅನುಭವ ಮಂಟಪದಲ್ಲಿ ಶೂನ್ಯ ಸಿಂಹಾಸನದ ಮೇಲೆ ಆಸೀನರಾಗಿರುವಂಥ ಅಲ್ಲಮ್ಮ ಪ್ರಭುಗಳು ಶಟಸ್ಥಲದ ಒಂದು ಪರಿಕಲ್ನಲ್ಲಿ ಇರುವಂಥ ಶೂನ್ಯ ಸಿಂಹಾಸನ ಪೀಠದ ಮೇಲೆ ಕೂತ್ಕೊಂಡಿದ್ದಾರೆ. ಶಟಸ್ಥಲದಲ್ಲಿ ತಿಳಿಸಿಕೊಟ್ಟ ಹಾಗೆ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅನ್ನುವಂಥ ಈ ಶೂನ್ಯ ಸಿಂಹಾಸನದ ಎದುರುಗಡೆ ಅಕ್ಕ ಮಹಾದೇವಿ ಜೊತೆಯಲ್ಲಿ ಸಂಭಾಷಣೆಯಲ್ಲಿ ನಿರತರಾಗಿರುವಂಥ ಅಲ್ಲಮ್ಮ ಪ್ರಭುಗಳು ಜೊತೆಯಲ್ಲಿ ಬಸವಣ್ಣನವರಿದ್ದಾರೆ. ಅಕ್ಕ ಮಹಾದೇವಿಯ ಈ ಅನುಭವ ಮಂಟಪದ ಒಂದು ಎಂಟ್ರಿ ಅಂತ ಏನು ಹೇಳ್ತೀವಲ್ಲ, ಆ ಬಂದಾಗ ಅಲ್ಲಮ್ಮ ಪ್ರಭುಗಳ ಪ್ರವೇಶದ ಬಂದಾಗ ಅಲ್ಲಮ್ಮ ಪ್ರಭುಗಳು ಮತ್ತು ಅಕ್ಕ ಮಹಾದೇವಿ ನಡುವೆ ನಡೆಯುವಂಥ ಒಂದು ಸಂವಾದನ ಚಿತ್ರಣವನ್ನು ಕಟ್ಟಿಕೊಟ್ಟಿದ್ದಾರೆ. ಎಲ್ಲ ಶರಣರು ಎಲ್ಲ ಜಾತಿ ಮತ ಭೇದ ಪಂಥ ಕುಲ ಎಲ್ಲ ಮೀರಿ ಇಲ್ಲಿ ಕೂಡಿ ಅನುಭವ ಮಂಟಪದಲ್ಲಿರುವಂಥ ಎಲ್ಲ ಶರಣರನ್ನ ನಾವು ಈ ಚಿತ್ರದಲ್ಲಿ ಕಾಣಬಹುದು. ಇದು ಲಿಂಗಾಯತ ಧರ್ಮ ಶರಣ ಚಳವಳಿ ಮುಖಾಂತರ ಮೂಡಿ ಬಂದಂಥ ಒಂದು ಧರ್ಮ. ಇದನ್ನು ಯಾವುದೇ ಪ್ರವಾದಿ, ಒಬ್ಬ ಸನ್ಯಾಸಿ, ಸಾಧು ಇದು ಯಾವ ಹುಟ್ಟಾಕಿಲ್ಲ. ಈ ಧರ್ಮದ ಪರಿಕಲ್ಪನೆಯಲ್ಲಿರುವಂಥ ಎಲ್ಲ ನಮ್ಮ ಶರಣರಿಗೆ ಅತ್ಯಂತ ಕೋಟಿ ನಮಸ್ಕಾರವನ್ನು ಹೇಳ್ತಾ, ಈ ಅನುಭವ ಮಂಟಪದ ಕಟ್ಟಿಕೊಟ್ಟಂಥ ಕರ್ನಾಟಕ ಸರ್ಕಾರಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ ತಮ್ಮಲ್ಲಿ ಪ್ರಣಾಮಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬಸವಣ್ಣನವರ ಒಂದು ಅಂಕಿತ ನಾಮವನ್ನು ಕೊರಳಿ ಸರ್ ಅವರು ತಮ್ಮೊಂದು ಕೂಡಲ ಸಂಗಮ ಅನ್ನತಕ್ಕಂಥದ್ದು ಪ್ರಕಾಶಿ ಕೋರಳಿಯವರು ಒಂದು ಸುಂದರವಾಗಿರ್ತಕ್ಕಂಥ ಒಂದು ಮಾತು. ಏನು ಸರ್ ಅದು? ಕೂಡಲ ಸಂಗಮ ಬಸವೇಶ್ವರರ ಒಂದು ಅಂಕಿತನಾಮ ಏನ್ರಿ ಅದು? ಕೂಡಲ ಸಂಗಮ ದೇವ. ಬಸವಣ್ಣನವರ ಪ್ರತಿಯೊಂದು ವಚನಗಳ ಒಂದು ಕೊನೆಯದಾಗಿ ಕೂಡಲ ಸಂಗಮ ದೇವ. ಪ್ರತಿಯೊಂದು ವಚನಗಳಲ್ಲಿ ಕೂಡ ಅವರು ಒಂದು ಅಂಕಿತನಾಮವನ್ನು ಇದೆ ಸ್ನೇಹಿತರೆ ಅಂತ ಹೇಳ್ತಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಇವತ್ತಿನ ದಿವಸ ನಾವು ಹಲವಾರು ವಿಶೇಷವಾಗಿರ್ತಕ್ಕಂತಹ ಇನ್ನೂ ಪ್ರೇಕ್ಷಣೀಯ ಸ್ಥಳಗಳನ್ನು ತಮ್ಮೆಲ್ಲರೂ ಕೂಡ ನೋಡ್ತಾ ಹಾಗೆ ನಮಗೆ ತಿಳಿದಷ್ಟು ಒಂದು ಜ್ಞಾನವನ್ನು ತಮ್ಮೊಡನೆ ಹಂಚಿಕೊಳ್ಳುತ್ತಾ ಓಕೆ, ಜೈ ಬಸವ ಜೈ ಬಸವ ಜೈ ಬಸವ ಅಂತ ಹೇಳ್ತಾ ಥ್ಯಾಂಕ್ ಯು. ಮತ್ತೊಮ್ಮೆ ನೋಡಿ, ಒಂದು ಹಬ್ಬವನ್ನು 12ನೇ ಶತಮಾನದಲ್ಲಿ ಯಾರು ನೋಡಿಲ್ವೋ ನಿಜವಾಗ್ಲೂ ಇವತ್ತಿನ ದಿವಸ ಈ ಒಂದು ತಾವೆಲ್ಲರೂ ಕೂಡ ಒಂದು ಕಣ್ತುಂಬಿಕೊಳ್ಳುವಂಥ ಒಂದು ದೃಶ್ಯ ಅನುಭವ ಮಂಟಪ. ಜಗಜ್ಯೋತಿ ಬಸವೇಶ್ವರರು, ಅಕ್ಕ ಮಹಾದೇವರು, ಅಲ್ಲಮ್ಮ ಪ್ರಭುಗಳು, ಸಮಸ್ತ ಶರಣರು ಶರಣಾರ್ಥಿಯರು ಹಾಗೂ ಎಲ್ಲ ಒಂದು ಸುಂದರತಕ್ಕಂಥ ಒಂದು ಛಾಯಾಚಿತ್ರ ನೋಡಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿಯ ಸೂರ್ಯಪ್ರಸಾದ್ ಮತ್ತೊಂದು ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.